ಅಫಜಲ್ಪುರ ತಾಲೂಕಿನ ಗೌರ್ಬಿ ಗ್ರಾಮದಲ್ಲಿ ಅಲ್ಲಿನ ಸಾರ್ವಜನಿಕರು ಒಂದು ಉತ್ತಮವಾದ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಶಾಲೆಯ ಭದ್ರತೆ, ಮಕ್ಕಳ ಸುರಕ್ಷತೆ ಹಾಗೂ ಶಿಕ್ಷಕರ ಪರಿಣಾಮಕಾರಿ ಬೋಧನೆಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಗೌರ್ಬಿ ಗ್ರಾಮದ ಗ್ರಾಮಸ್ಥರು ವಿನೂತನ ಹೆಜ್ಜೆಯನ್ನು ಇಟ್ಟಿದ್ದಾರೆ. ತಮ್ಮ ಸ್ವಂತ ಹಣವನ್ನು ಬಳಸಿಕೊಂಡು ಗ್ರಾಮದ ಸರ್ಕಾರಿ ಹಿರಿಯ ಮಾದರಿ ಪ್ರಾಥಮಿಕ ಶಾಲೆಯ ವಿವಿಧ ಕೊಠಡಿಗಳಿಗೆ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿದ್ದಾರೆ. ಈ ಕುರಿತು ಗ್ರಾಮದ ಮುಖಂಡರಾದ ಶರಣು ದಿವಾಣಜಿ, ಮಾತಗೌಡ ಪಾಟೀಲ್ ಹಾಗೂ ಬಸವರಾಜ್ ಜಮಾದಾರ್ ಮಾತನಾಡಿ, ಗ್ರಾಮದ ಯುವಕರು ಹಾಗೂ ಹಿರಿಯರ ಇಚ್ಛೆಯ ಮೇರೆಗೆ ಶಾಲೆಗೆ ಸಿಸಿ ಕ್ಯಾಮೆರಾಗಳನ್ನು ದೇಣಿಗೆಯಾಗಿ ನೀಡಲಾಗಿದೆ. ಮಕ್ಕಳ ಸುರಕ್ಷತೆ, ಶಾಲೆಯ ಭದ್ರತೆ ಹಾಗೂ ತರಗತಿಗಳಲ್ಲಿ ಶಿಕ್ಷಕರು ಪರಿಣಾಮಕಾರಿಯಾಗಿ ಬೋಧನೆ ಮಾಡಲು ಅನುಕೂಲವಾಗುವ ದೃಷ್ಟಿಯಿಂದ ಈ ಕಾರ್ಯ ಕೈಗೊಳ್ಳಲಾಗಿದೆ ಎಂದರು. ಗ್ರಾಮದ ಶಾಲೆಯ ಅಭಿವೃದ್ಧಿಗೆ ಯಾವುದೇ ಭೇದ ಭಾವವಿಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಕೈ ಜೋಡಿಸಲು ಸಿದ್ಧರಾಗಿದ್ದೇವೆ. ಮುಂದಿನ ದಿನಗಳಲ್ಲಿ ಶಾಲೆಯ ಸುತ್ತಲೂ ಕಾಂಪೌಂಡ್ ನಿರ್ಮಾಣ, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಉತ್ತಮ ಆಟದ ಮೈದಾನ ನಿರ್ಮಿಸುವ ಗುರಿ ಹೊಂದಿದ್ದೇವೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ನಮಸ್ಕಾರಗಳು. ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಗೌರ್ಬಿ, ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನಲ್ಲಿ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಗೌರ್ಬಿ ಪ್ರಗತಿಪರ ರೈತ ಶರಣು ದಿವಾಣಜಿ ಅಂತೇಳಿ ನಾನು ನಮ್ಮೂರಿನ ಗ್ರಾಮಸ್ಥರಾದಂಥ ಹಿರಿಯರು ಮತ್ತು ಯುವಕರು, ತಾಯಂದರು ಕೂಡಿ ನಮ್ಮ ಮಕ್ಕಳು ಬದಲಾವಣೆ ಆಗಲ್ಲ ಶರಣು, ನಮ್ಮ ಮಕ್ಕಳು ಬೇರೆ ಬೇರೆ ಕಡೆ ಶಾಲೆಗೆ ಹಾಕಿ ನಮ್ಮ ಮಕ್ಕಳು ಬದಲಾವಣೆ ಆಗಿಲ್ಲ, ಒಳ್ಳೆಯ ಶಿಕ್ಷಕರು ಬಂದರೆ ಶರಣು ಒಂದೊಂದು ಸಿ ಕ್ಯಾಮ್ರಾ ಕೊಡಿಸ್ಬೇಕು, ಇವತ್ತು ನಮ್ಮ ಮಕ್ಕಳು ಸಿ ಕ್ಯಾಮ್ರಾದಿಂದ ಬದಲಾವಣೆ ಆಗ್ತಾವ ಅಂತ ಹೇಳಿ ನಮ್ಮ ಊರಿನ ಗ್ರಾಮಸ್ಥರು, ತಾಯಂದರು, ತಂದೆಯಂದರು, ನಮ್ಮ ಊರಿನ ಮತ್ತು ನೌಕರರ ಬಳಗದವರು ಮತ್ತು ಕೂಲಿ ಮಾಡೋಂಥವ್ರು ಇವತ್ತು ದಿನ ಈ ಸಿ ಕ್ಯಾಮ್ರಾಕ್ಕೆ ದೇಣಿಗೆ ಸಲ್ಲಿಸಿದ್ರ ಆ ನನ್ನ ಊರಿನ ಗ್ರಾಮಸ್ಥರಿಗೆ ಎಲ್ಲರಿಗೆ ನಮಸ್ಕಾರ. ಇವತ್ತು ನಾನು ಒಂದು ಮಾತು ಹೇಳಕ್ಕೆ ಬಯಸುತ್ತಿದ್ದೀನಿ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಒಂದು ಮಾತು ಹೇಳ್ಯಾರ, ಒಂದು 100 ಗುಡಿ ಕಟ್ಟಕ್ಕಿಂತ ಮೊದಲು ಒಂದು ಶಾಲೆ ಇರಬೇಕು ಊರೊಳಗೆ. ಇವತ್ತು 100 ಗುಡಿ ಇಂಪಾರ್ಟೆಂಟ್ ಅಲ್ಲ, ಒಂದು 100 ಗುಡಿ ಒಳಗೆ ಗಂಟೆ ಬರ್ಸಿದ್ರೆ ನಮ್ಗೆ ಅಲ್ಲಿ ಏನೂ ಸಿಗಲ್ಲ. ಒಂದು ಶಾಲೆ ಗಂಟೆ ಬರ್ಸಿದ್ರೆ ನಮ್ಮ ಮಕ್ಕಳು ಬದಲಾವಣೆ ಆಗ್ತಾರೆ. ಆ ಶಬ್ದ ಬಿದ್ದರೆ ಮಗು ತನ್ನ ಕೈಚೀಲ ತೊಗೊಂಡು ಶಾಲೆಗೆ ಹೋಗುತ್ತೆ ಅಂತೇಳಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಯಾರ. ಇವತ್ತಿನ ನಮ್ಮ ಶಾಲೆಯ ಬಗ್ಗೆ ಕೆಲವೊಬ್ಬರು ಕೆಟ್ಟ ವಿಚಾರವಾಗಿ ಮಾತಾಡ್ತಾರೆ. ಆ ಶಾಲೆಯಲ್ಲಿ ಬರೋಂಥ ಶಿಕ್ಷಕರಿಗೆ ಬೇರೆ ಬೇರೆ ರೂಢನ್ನು ದಿಕ್ಕು ತಪ್ಪಿಸ್ತಿರು. ನಾನು ಈ ತಾಲೂಕಿನ ಶಿಕ್ಷಕರಿಗೆ ಒಂದು ಮಾತು ಹೇಳ್ತೀನಿ. ಇವತ್ತು ಈ ತಾಲೂಕಿನಲ್ಲಿ ಯಾರೊಬ್ಬರು ದೊಡ್ಡ ಹುದ್ದೆಗೆ ಹೋಗ್ಯಾರಪ್ಪ ಅಂದ್ರೆ ಹಳ್ಳಿಯೊಳಗೆ ಯಾರೂ ಹೋಗಿಲ್ಲ. ಇವತ್ತು ನಮ್ಮೂರಿನಂಥ ಮಂಜುನಾಥ್ IPS ಸಿಂಗೇಶ್ ಸಾಹೇಬರು ಕೂಡ ಇವತ್ತು ಬೆಂಗಳೂರಲ್ಲಿದ್ದಾರೆ. ಇವತ್ತು ಶಿವನಗೌಡ ಪಾಟೀಲ ಗುಲ್ಬರ್ಗ DSP ಇದ್ದಾರೆ. ಇವತ್ತು ಜವಾಪಗೌಡ ಪಾಟೀಲ ವಿಜ್ಞಾನಿ, 3 ಜಿಲ್ಲಾದ ಕೃಷಿ ಇಲಾಖೆ ವಿಜ್ಞಾನಿ ಅದಾರ. ಇವತ್ತು ನಮ್ಮ ಊರಿನೊಳಗೆ ಶ್ರೀಪುತ್ರ ಭೂಷಿ ಅಂತೇಳಿ ಇವತ್ತು ಇಂಜಿನಿಯರ್ಸ್ ರಿಪೋರ್ಟರ್ ಬೆಂಗಳೂರು ಅದಾರ, ಗಂಗೈ ಸ್ವಾಮಿಗಳು ಅದಾರ. ಇವತ್ತು ಹಲವಾರು ನಮ್ಮಲ್ಲಿ PSIಗಳು 10ರಿಂದ 15 ಮಂದಿ ನಮ್ಮ ಊರಿನ PSI ಸಾಹೇಬರು ಅದಾರೆ. ಪೊಲೀಸ್ ಇಲಾಖೆ ಒಳಗಲಿ ಪ್ರತಿಯೊಂದು ಇಲಾಖೆ ಒಳಗಲಿ ಇವತ್ತು ನಮ್ಮ ಊರಿನ ಹಿರಿಯರು ಒತ್ತು ತೊಗೊಂಡ್ರ ಶಾಲೆ ಬಗ್ಗೆ ಗಮನ ಕೊಟ್ಟರೆ ಅಂತೇಳಿ ನನ್ನ ಶಾಲೆ ಒಳಗಿನ ಇದ್ದಂಥ ಮಕ್ಕಳು ಇವತ್ತು ಬೇರೆ ಬೇರೆ ಉದ್ಯೋಗ ಕೆಲವೊಂದು ಹಳ್ಳಿ ಒಳಗೆ ಶಾಲೆಗೆ ಹೋಗಿ ಕೇಳಲ್ಲ, ನೀವು ಏನು ಮಾಡಕತ್ತೀರಿ ಮಾಸ್ತರ್ಗಳು, ಕೆಲಸ ನಡೆಸಿರಿಲ್ಲ, ನಮ್ಮ ಮಕ್ಕಳು ಓದಿಸಕತ್ತಿ ಕೇಳಲ್ಲ. ಇವತ್ತು ನಮ್ಮ ಊರಿನ ಹಿರಿಯರು ಒಂದು ಶಾಲೆ ಕ್ಲೈಂಟ್ ತೊಗೊಂಡಿರ್ತೇಳಿ ಇವತ್ತು ನಿನ್ನ ದೊಡ್ಡ ದೊಡ್ಡ ಉದ್ಯೋಗ ಹೋಗ್ಲಿಕ್ಕೆ ನಮ್ಮ ಊರು ಹಿರಿಯರೇ ಕಾರಣ. ಇವತ್ತು ಯಾರೋ ಬಂದು ಎಲ್ಲ ಶಿಕ್ಷಕರು ಹಂಗೈತ್ರಿ ಹಿಂಗೈತ್ರಿ ಕೆಲವೊಬ್ಬರು ಹಾದಿ ತಪ್ಪಿಸಂತ ಕೆಲಸಗಳು ಮಾಡ್ರೆ ಈ ಮುಂದಿನ ದಿನಗಳಲ್ಲಿ ಆಗ್ಬಾರ್ದಂತೇಳಿ ಇವತ್ತು ನಮ್ಮೂರಿಗಾದಂಥ ಮುಖ್ಯ ಗುರುಗಳಂತ ಅಲ್ಲಾಪಕ್ಷರ್ ಸರ್ ಈ ಶಾಲೆಗೆ ಬಂದಾರ. 2 ತಿಂಗಳಿತ್ತು, ನಮ್ಮ ಮಕ್ಕಳು ಬದಲಾವಣೆ ಆಗ್ಯಾವ. ಇವತ್ತು LKG UKG ಮಕ್ಕಳಿಗೆ 1 ಮಗ್ಗಿ ಬರ್ತಿಲ್ಲ, 2 ಮಗ್ಗಿ ಬರ್ತಿರುತ್ತೆ, ಹೆಸರು ಬರ್ತಿದ್ದಿಲ್ಲ. ಇವತ್ತು ಇಂಗ್ಲೀಷಿನಾಗ ಅಕ್ಷರ ಬರೆಯಂಥ ಮಕ್ಕಳು ಯಾರಾದ್ರೂ ಮಾಡ್ಯಾರ. ನಮ್ಮ ಅಲ್ಲಾಪಕ್ಷರ್ HM ಸರ್ ಇವತ್ತು ಜಾತಿ ಭೇದ ಅವ್ರು ಬಲ್ಲಿಲ್ಲ. ಇವತ್ತು ನಾನು ಶಾಲೆ ಇವತ್ತು ಈ ಶಾಲೆ ಋಣ ನಾನು ಊಟ ಮಾಡ್ತೀನಿ, ಶಾಲೆ ನನ್ನ ಮಕ್ಕಳು
ಇವತ್ತು ಪ್ರತಿಯೊಂದು ನಮ್ಮ ಊರ ಶಾಲೆಯೊಳಗೆ ಹೆಂಗೆ ಅದಪ್ಪ ಅಂದ್ರೆ ಬೇರೆ ಬೇರೆ ಅದ ಮಕ್ಕಳು ಬದಲಾವಣೆ ಆಗ್ಲಕತ್ತಾವ. ಇವತ್ತು ನಮ್ಮ ಊರ ಶಾಲೆ ಮಾದರಿ ಶಾಲೆ ಆಗ್ಬೇಕಂತೇಳಿ ನಾವು ಎಚ್ ಎಮ್ ಊರುಗಳಿಗೆ ಒಂದು ಮಾತನ್ನು ಬಯಸಿದ್ದೀವಿ. ಅದು ಬಿಡೋ ಕೆಲಸ ಅದು. ನನ್ನ ಊರ ಶಾಲೆ ನಮ್ಮೂರ ಮಕ್ಕಳು ಅವ್ರು ಭಾಳ ಹಿಮ್ಮೆದು ಮಾಡಕತ್ತಾರೆ. ನಾನು ಇನ್ನೊಂದು ಕನಸದ ನಮ್ಮ ಊರಿನ ಗ್ರಾಮಸ್ಥರಿಗೆ, ನಮ್ಮ ಊರ ಮಕ್ಕಳಿಗೆ ಫಿಲ್ಟರ್ ನೀರಿಂದು ಕೊರತೆ ಅದ. ಈಗಾಗಲೇ ನಿನ್ನೊಬ್ಬರು ದಾನಿಗಳು ಫೋನ್ ಮಾಡಿ ಫೋನ್ಪೇನು ಮಾಡ್ಯಾರ. ಇವತ್ತು 1,001 ರೂಪಾಯಿ ಕೊಟ್ಟರೆ ಫಿಲ್ಟರ್ ನೀರೊಂದು ಮಾಡಪ್ಪ ಶರಣು, ಇದೊಂದು ಎಲ್ಲ ಊರಿನ ಗ್ರಾಮಸ್ಥರ ಕಲ್ತೊಂದು ಕೆಲಸ ಮಾಡಿರಿ ಹೇಳಿ ಅವರು 1,001 ರೂಪಾಯಿ ಕೊಟ್ಟರೆ. ಮತ್ತು ಮುಂದಿನ ಕಂಪೌಂಡ್ ಅದ, ನಮ್ಮ ಮಕ್ಕಳಿಗೆ ಏನೋ ಭಾಳ ದೊಡ್ಡ ಕೆಲಸಗಳವ ಅವು ಮಾಡ್ಬೇಕಂತ ಹೇಳಿ ಎಲ್ಲ ನಾವು ನೂರು ಗ್ರಾಮಸ್ಥರು ಒಕ್ಕಟ್ಟಿಲಿಂದ ಮಾಡುತ್ತೀವಿ. ಮುಂದಿನ ದಿನಮಾನದಲ್ಲಿ ನಮ್ಮ ಊರಿನ ಶಾಲೆ ಮಾದರಿ ಶಾಲೆ ಆಗಬೇಕು. ನಮ್ಮ ಊರಿನ ಗ್ರಾಮಸ್ಥರು ಪ್ರತಿದಿನ ಎಚ್ ಎಮ್ ಬಂದು ಹೋರಿ ನಿಮ್ಮ ಮಕ್ಕಳು ಬದಲಾವಣೆ ಆಗಿಲ್ಲ ಅಂತೇಳಿ ಇವತ್ತು ನಮ್ಮ ಊರಿನ ಎಲ್ಲವೂ ಗ್ರಾಮಸ್ಥರಿಗೆ ನಮಸ್ಕಾರಗಳು. ಇವತ್ತು ಸರ್ಕಾರಿ ಪ್ರಾಥಮಿಕ ಶಾಲೆ ಗೌರ್ಬಿ ಮೊನ್ನೆ ಆಗಸ್ಟ್ 15 ದಿವಸ ನಾವು CC ಕ್ಯಾಮ್ರಾ ಕುಂಟಿಸಿದ್ದೀವಿ. CC ಕ್ಯಾಮ್ರಾ ಯಾವ ವಿಷಯಕ್ಕಾಗಿ ನಾವು ಕುಂಟಿಸಿದ್ದೀವಿ ಅಂದ್ರೆ ನಮ್ಮ ಶಾಲೆ ಮತ್ತೆ ಮಾದರಿ ಶಾಲೆ ಆಗಲಿ ಅಂತ ನಮ್ಮ ಇಡೀ ಗ್ರಾಮಸ್ಥರದು ಒಂದು ವಿಚಾರ ಇಟ್ಕೊಂಡು ಯಾವುದೇ ರೀತಿಯಿಂದ ನಮ್ಮಲ್ಲಿ ತಪ್ಪ ಏನೂ ಆಗಿಲ್ಲ. ನಮ್ಮದು ಮುಂದಿಂದು ನಮ್ಮ ಮಕ್ಕಳಿಗೆ ಶಿಕ್ಷಣಕ್ಕೋಸ್ಕರ ನಾವು ಇವೆಲ್ಲ CC ಕ್ಯಾಮ್ರಾ ಆಗಲಿ ಮುಂದಿನ ದಿನ ಇನ್ನೂ 2-3 ಕೆಲಸ ಅದಾವ. ಫಿಲ್ಟರ್ ನೀರು ಮತ್ತು ಇಲ್ಲೇ ಮಕ್ಕಳಿಗೆ ತಿಂಗಳ ಟೆಸ್ಟ್ ತೊಗೋಬೇಕಂತ ಒಂದು ಅವ್ರಿಗೆ ಮಷೀನ್ ಸುಡ್ಬೇಕಂತ ನಮ್ಮ ಊರು ವಿಚಾರ ಅದ. ಅದಕ್ಕೆ ಇವೆಲ್ಲ ಮಾಡ್ಬೇಕಾದ್ರೆ ನಮ್ಮ ಊರಿಂದ ಭಾಳ ಸಪೋರ್ಟ್ ಆಗ್ಯದ. ಗೌರ್ಬಿ ಗ್ರಾಮ ಅಂದ್ರೆ ನೋಡ್ರಿ ತಾಲೂಕದೊಳಗೆ ಒಂದು ಜರ ನಮ್ಮ ಊರ ಬಗ್ಗೆ ಕೆಟ್ಟ ವಿಚಾರಗಳು ಅದಾವ. ಕೆಲವೊಬ್ರಿಗೆ ಹೇಳೋಕೆ ಏನು ಇಷ್ಟಪಡ್ತೀನಪ್ಪ ಅಂದ್ರೆ ಗೌರ್ಬಿ ಒಳಗೆ ಕರೆಕ್ಟಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋರಿಗೆ ಭಾಳ ಸಪೋರ್ಟ್ ಇದೆ ನಮ್ಮ ಊರ ಕಡೆಯಿಂದ. ಏನ್ರಿ ಅವ್ರ ಬಳಿ ಕೆಲಸ ಮಾಡಲಿ ಏನ್ರಿ ಅಡೆತಡೆಗಳನ್ನು ಅವರು ಕೆಟ್ಟ ದೃಷ್ಟಿದಿಂದ ಅವ್ರ ಬಳಿ ಏನು ವರ್ತನೆ ಮಾಡಿದ್ರು ಅಂದ್ರೆ ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ನಾವು ಸಹಿಸ್ಕೋಲ್ಲ. ನೀವು ಎಷ್ಟು ಒಳ್ಳೆಯವ್ರು ಇರ್ತೀರಿ ಅಷ್ಟು ಒಳ್ಳೆಯವ್ರು ಇರ್ತೀವಿ. ನೀವು ಕೆಟ್ಟದ್ದು ಮಾಡಿದ್ರೆ ಅಂದ್ರೆ ನಾವು ಜನರ ಎದುರುಗಡೆ ತಂದಿಡ್ತೀವಿ. ಅದ್ರಗೋಸ್ಕರ ಗೌರ್ಬಿ ನಿಮ್ಗೆ ಸುಮಾರು ಅನಿಸ್ತದ. ಮಾಸ್ತರ್ಗಳು ಯಾವುದೇ ಕಾರಣಕ್ಕೂ ನೀವು ತಪ್ಪು ತಿಳ್ಕೊಬೇಡ್ರಿ. ತಾಲೂಕಿನ BO ಸರ್ಗೆ ಹೇಳಕ್ಕೆ ನಾವು ಇಷ್ಟಪಡ್ತೀವಿ. ನಮ್ಮ ಊರು ಭಾರಿ ಒಳ್ಳೆಯದ, ಯಾರು ಇಲ್ಲಿ ಕೆಟ್ಟವರಲ್ಲ. ನಮ್ಮ ಊರು ಎಲ್ಲ ಮಾಸ್ಟರ್ಗಳಿಗೆ ಸಪೋರ್ಟ್ ಮಾಡ್ತಾರೆ. ಇವತ್ತಲ್ಲ ಅಲ್ಲಬಾಕ್ಷ ಸರ್ಗೆ ಕೇಳ್ಬೋದು ನೀವು, ಅವರು ತಾಲೂಕಿನಲ್ಲೇ ಇರ್ತಾರೆ. ನಮ್ಮ ಊರದವ್ರೇನು ಅಲ್ಲ ಅವರು. ಅಲ್ಲಬಾಕ್ಷ ಸರ್ಗೆ ನಮ್ಮ ಊರ ಬಗ್ಗೆ ಊರು ಎಂಥದ್ದು ಏನು ಸುದ್ದಿ ಅಂತ ಕೇಳ್ಬೇಕು ಸರ್ಗೆ. ನಮ್ಮ ಇಡೀ ಊರೇ ನಾವು ಹೆಡ್ಮಾಸ್ಟ್ರಿಗೆ ಸಪೋರ್ಟ್ ಮಾಡಿದ್ದೆ. 2007ದಾಗ ಯಾವ ರೀತಿ ಶಿಕ್ಷಣ ನಡೆದಿತ್ತು. ಈಗ 2026ನಾಗೂ ಹನುಮಂತರಾಯ ಪಾಟೀಲ್ ಸರ್ ಅವ್ರ ನಮ್ಮ ಊರದವ್ರೆ ಸ್ವಗ್ರಾಮದವ್ರೆ ಅವರು HM ಅವರಿದ್ರು. ಆ ಟೈಮ್ದಾಗ ಯಾವ ರೀತಿ ಶಿಕ್ಷಣ ನಡೆದಿತ್ತು ಇವಾಗೂ ಅದೇ ರೀತಿಯೇ ನಡೆಸ್ಯಾರ. ಅಲ್ಲಬಾಕ್ಷ ಸರ್ಗೆ ನಾವು ಸೆಲೆಕ್ಟ್ ಹೇಳ್ತೇವೆ ನಮ್ಮ ಗೌರ್ಬಿ ಕಡೆಯಿಂದ. ಇನ್ನೂ 2 ವಿಷಯ, ಇನ್ನೊಂದು 2-3-4 ಕೆಲಸ ಉಳಿದಿವೆ. ಕಂಪೌಂಡರ್ ಆಗಲಿ, ಡೆಬನೇಷನ್ ಆಗಲಿ, ಮತ್ತು ಫಿಲ್ಟರ್ ನೀರಾಗಲಿ, ಮತ್ತು ವಿತೌಟ್ ಈಗ ನಮ್ಮ ಆಫೀಸ್ದಾಗ ಯಾವುದೇ ಇನ್ನೂ ವರ್ಕ್ ಇದ್ರೂ ನಾವು ಇಡೀ ಊರು ಕೂಡಿ ಸಪೋರ್ಟ್ ಮಾಡ್ತೀವಿ. ನಮ್ಮ 4 ಮಂದಿ ಕಡೆಯಿಂದ ಈ ಕೆಲಸ ಆಗುವಂಥದ್ದಲ್ಲ. ನಮ್ಮ ಇಡೀ ಊರ ಹೆಣ್ಣು ಮಕ್ಕಳು ಮೊದಲು ಮಾಡಿ ನಮ್ಮ ಈ ಊರಿಗೆ ಸಪೋರ್ಟ್ ಈ ಶಿಕ್ಷಣಕ್ಕಾಗಿ ಸಪೋರ್ಟ್ ಮಾಡ್ತಾರೆ. ಮತ್ತು ಇನ್ನೊಂದು ನೆನಪಿರಲಿ, ನಮ್ಮ ಊರು ಗ್ರಾಮಸ್ಥರಿಗೆ ಹೇಳೋಕೆ ಇಷ್ಟಪಡ್ತೀನಿ. ಅಮೋಘ ಸಿದ್ದೇಶ್ವರಗೆ ನಾವು ಇಡೀ ಊರು ಕಲಿತು 1.5 ಕೋಟಿ ರೂಪಾಯಿ ಗುಡಿ ಕಟ್ಟಿದ್ದೀವಿ. ಆ 1.5 ಕೋಟಿ ರೂಪಾಯಿ ಗುಡಿ ಕಟ್ಟಿದ್ದೀವಿ. ಓಕೆ ಇರಲಿ, ನಮ್ಮ ಊರು ಸೊಬೆ ಬರ್ತದ. ಆ ಗುಡಿಗಿಂತ ಇಂಪಾರ್ಟೆಂಟ್ ಶಿಕ್ಷಣ ಅನ್ನೋದು ಭಾಳ ದೊಡ್ಡ ದೇವ್ರದ. ನಾವು ಅಲ್ಲಿ ಎಷ್ಟು ಸಪೋರ್ಟ್ ಮಾಡೀವಿ ಅದ್ರ 10 ಪಟ್ಟು ಈ ಶಿಕ್ಷಣಕ್ಕೆ ಸಪೋರ್ಟ್ ಮಾಡಿದ್ರೆ ನಮ್ಮ ಊರ ಇನ್ನೂ ಉನ್ನತ ಮಟ್ಟದಾಗ ಹೋಗ್ತದೆ. ನಾಳೆ ಯಾವುದು ಕಷ್ಟ ಯಾವುದೇ ಇರಲ್ಲ, ಮಕ್ಕಳ ಕಡೆಯಿಂದ ನೌಕರಿ ಯಾವುದೇ ಇದ್ರೂ ಒಂದು ಬೆಂಗಳೂರಲ್ಲಿ ಒಂದು ಕಂಪ್ನಿಯಲ್ಲಿ ಇದ್ರೂ ನೀವು ಆರಾಮಾಗಿ ಬದುಕ್ಬೋದು. ಗುಡಿ ಕಟ್ಟಿದೆವು, ಗುಡಿಗೆ ಅಷ್ಟು ಸಪೋರ್ಟ್ ಮಾಡೋದೇನು ನಮ್ದೇನು ಇದಿಲ್ಲ. ಗೌರ್ಮೆಂಟ್ಲೇ ಏನ್ರಿ ಮಾಡ್ಸೋನು, ನಮ್ಮ ದುಡಿಮೆದಿಂದ ಇಲ್ಲಿ ಏನು ಕುಡಿತೇವಲ್ಲ ನಮ್ಮ ಕಟ್ನೀರು ಬಯಸಿ ಅದು ನಮ್ಮ ಮಕ್ಕಳಿಗೆ ಮುಂದಿನ ದಿನಮಾನಗಳು ನಮ್ಮ ಮಕ್ಕಳಿಗೆ ಭಾಳ ದೊಡ್ಡ ಉನ್ನತ ಮಟ್ಟಕ್ಕೆ ಒಯ್ದುಕೊಂಡಿರ್ತದೆ. ಅದಕ್ಕಾಗಿ ನಾವು ಸಾಲಿಗೆ ಇವತ್ತಿನ ಹಿಡಿದು ನಾವೆಲ್ಲ ಪ್ರತಿಜ್ಞೆ ಮಾಡಿದ್ದೀವಿ ಆಗಸ್ಟ್ 15 ಹಿಡಿದು. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಾವು ಸಾಲಿದ ವಿಚಾರಣೆ ಬಂದ್ರೆ ನಾವು ಇಡೀ ಊರೇ ನಿಂತು ಸಪೋರ್ಟ್ ಮಾಡಿ ಎಷ್ಟೇ ರೊಕ್ಕ ಹೋಗಲಿ ನಾವು ಸಪೋರ್ಟ್ ಮಾಡ್ಕೇರೆ ನಾವು ಮುಂದಿನ ದಿನಮಾನಗಳು ಸಾಲಿ ಸಪೋರ್ಟ್ ಮಾಡ್ತೀವಿ ಇಡೀ ಊರು ಕೂಡ. ನಂತರ ಶಾಲೆಯ ಮುಖ್ಯ ಗುರುಗಳಾದ ಅಲ್ಲಬಾಕ್ಷ ಲಳಸಂಗಿಯವರು ಮಾತನಾಡಿ ಗ್ರಾಮಸ್ಥರು ಶಾಲೆಯ ಅಭಿವೃದ್ಧಿಗೆ ಸ್ವಯಂ ಪ್ರೇರಿತವಾಗಿ ಮುಂದಾಗಿರುವುದು ಸಂತಸ ತಂದಿದೆ ಎಂದರು. ಗ್ರಾಮಸ್ಥರು ಈ ಕಾರ್ಯಕ್ಕೆ ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಪೋಷಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಚನ್ನು ಇಂಚಗಿರಿ, RJ32 ಕನ್ನಡ ನ್ಯೂಸ್, ಅಫ್ಜಲ್ಪುರ್. ಎಲ್ಲರಿಗೂ ನಮಸ್ಕಾರಗಳು. ನಾನು ಗೌರ್ಬಿ ಮಾದರಿ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳು. ನನ್ನ ಹೆಸರು ಅಲ್ಲಬಾಕ್ಷ ಲಳಸಂಗಿ ಅಂತ. ಇಲ್ಲಿ ಗೌರ್ಬಿ ಗ್ರಾಮಕ್ಕೆ ನಾನು ಏಪ್ರಿಲ್ 10, 2026ರಂದು ಜಾಯ್ನ್ ಆಗೋಕ್ಕಿಂತ ಮುಂಚೆ ಇಲ್ಲಿಯ ಭಾಳಷ್ಟು ಜನ ನನಗೆ
ಏನಪ್ಪ ಸ್ಟಾಪ್ ಇಲ್ಲಲ್ಲಿ ಹ್ಯಾಂಗೆ ನೀ ಮೇಂಟೆನ್ಸ್ ಮಾಡ್ತಿ ಅಂಥೇಳಿ ಒಂದು ಟೈಪ್ ಭಯದ ವಾತಾವರಣ ನನ್ನ ಬಲ್ಲಿನ ಬಂದಿತ್ತು. ಈ ಭಯವನ್ನೇ ನಾನು ಓಡಿಸ್ಬೇಕು ಅಂತ ಹೇಳಿಕೆ ಒಂದು ವಿಚಾರ ದಿಟ್ಟ ನಿರ್ಧಾರವನ್ನು ಮಾಡಿಕೊಂಡು ಈ ಶಾಲೆಗೆ ಬಂದು ಜಾಯಿನ್ ಆದೆ. ಜಾಯಿನ್ ಆದ ತಕ್ಷಣ ಜೂನ್ನಲ್ಲಿ ಎಲ್ಲ ಪಾಲಕ ಪೋಷಕರ ಮತ್ತು ಹಿರಿಯರ ಒಂದು ಸಭೆಯನ್ನು ಮಾಡಿ ಎಲ್ಲ ಯುವಕ ಮಿತ್ರರ ಸಹಾಯವನ್ನು ಪಡೆದುಕೊಂಡು ಈ ಮುಖ್ಯವಾಗಿರ್ತಕ್ಕಂಥ ಇಲ್ಲಿ ಸಮಸ್ಯೆ ಏನು ಅನ್ನುವುದನ್ನು ಅರಿತುಕೊಂಡೆ. ಆವಾಗ ನನಗನ್ನಿಸ್ತು ಸ್ಟಾಪ್ ಕೇವಲ ಇಲ್ಲಿ 3 ಜನ ಮಾತ್ರ ಸ್ಟಾಪ್ ಇದ್ದರು. ಆ ಗೆಸ್ಟ್ ಟೀಚರನ್ನು ನಾನು 5 ರಿಂದ 6 ಜನರ ಗೆಸ್ಟ್ ಟೀಚರನ್ನು ತಂದು ಪ್ರತಿ ಕ್ಲಾಸಿಗೆ ಒಬ್ಬ ಶಿಕ್ಷಕನನ್ನಾಗಿ ನಾನು ಮಾಡಿದೆ. ಅದರಿಂದಾಗಿ ಈ ಒಂದು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಬದಲಾವಣೆ ಆಯಿತು. ಈ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಬದಲಾವಣೆ ಆದದ್ದನ್ನು ಕಂಡಿರ್ತಕ್ಕಂತಹ ಗ್ರಾಮಸ್ಥರು ನನ್ನೆಡೆಗೆ ಸಹಾಯಕ್ಕಾಗಿ ಓಡೋಡಿ ಬಂದರು. ಆವಾಗ ನಾನು ಹೇಳಿದೆ, ನಮ್ಮ ಶಾಲೆಗೆ ಈ ಒಂದು CC ಕ್ಯಾಮ್ರಾ ಮಾಡಿರಿ, ಫಿಲ್ಟ್ರ್ ವಾಟ್ರ್ ಮಾಡಿರಿ, ನೆಕ್ಸ್ಟ್ ಬಣ್ಣ ಸುಣ್ಣ ಇಲ್ಲ ಅದು ಮಾಡಿರಿ, ಇವೆಲ್ಲವನ್ನು ಹೇಳಿದಾಗ ಅವರು ಫಸ್ಟ್ ಎಲ್ಲ ಹಿರಿಯರು ಮತ್ತು ಇಲ್ಲಿ ಇರ್ತಕ್ಕಂಥ ಯುವಕ ಮಿತ್ರರು ಸಹಾಯ ಮಾಡುತ್ತಾ ಏನು ಮಾಡಿದ್ರು ಅಂತಂದ್ರೆ ಇಷ್ಟು ಭಾಳ ದೊಡ್ಡ ಪ್ರಮಾಣದ ಒಂದು CC ಕ್ಯಾಮ್ರಾ ಕಾರ್ಯವನ್ನು ಕೇವಲ 15 ರಿಂದ 20 ದಿನದಲ್ಲಿ ಮುಗಿಸಿದ್ರು. ಆವಾಗ ನಾವು ಎಲ್ಲರನ್ನು ಸನ್ಮಾನಿಸಿದೆವು. ಆದರೆ ನಾನು ಬರುವಾಗ ಇರ್ತಕ್ಕಂಥ ಭಾವನೆಗಳು ಈಗಿಲ್ಲ. ಇಡೀ ತಾಲೂಕು ಮತ್ತು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಏನು ಭಾವನೆಗಳು ಇದ್ದು ಅವು ಭಾವನೆಗಳು ಅಲ್ಲಿ ಇಲ್ಲ. ಇಲ್ಲಿಯ ಜನ ಮೃದು ಸ್ವಭಾವದವರದಾರ, ಇಲ್ಲಿಯ ಜನ ಒಳ್ಳೆಯವರದಾರ, ಶೈಕ್ಷಣಿಕ ಅಭಿವೃದ್ಧಿಗಾಗಿ ಸಹಾಯ ಸಹಕಾರ ನೀಡುವ ಮನಸ್ಸಿನವರದಾರ. ಇದು ನಾನು ಅರಿತುಕೊಂಡ ನಿಜವಾದಂಥ ಒಂದು ಭಾವನೆ. ಅದಕ್ಕಾಗಿ ತಮ್ಮೆಲ್ಲರಲ್ಲಿ ಒಂದು ವಿನಂತಿ ಏನಂತ ಕೇಳಿದ್ರೆ, ಇಷ್ಟೆಲ್ಲ ಸಹಾಯ ಸಹಕಾರವನ್ನು ನೀಡಿರ್ತಕ್ಕಂಥ ದಾನಿಗಳಿಗೂ ಮತ್ತು ಗ್ರಾಮಸ್ಥರಿಗೂ ಮುಂದೆ ಇನ್ನೂ ಭಾಳಷ್ಟು ಕೆಲಸಗಳದಾವ. ಡೆಮೊಲೇಷನ್ ಆಗಬೇಕು, ರೂಮ್ಗಳು 6 ರೂಮ್ಗಳು ಡೆಮೊಲೇಷನ್ ಆಗಬೇಕು, ಸುತ್ತು ಗೋಡೆ ಆಗಬೇಕು, ಎಲ್ಲ ಕಡೆ ಕಲರ್ ಆಗಬೇಕು, ಅಂದ ಚಂದ ಆಗಬೇಕು. ತಾವು ತಮ್ಮೂರಿನಲ್ಲಿ ಇದು ಒಂದು ಕೇಂದ್ರ ಬಿಂದು. ಮಕ್ಕಳು ಇಲ್ಲಿ ಅಭಿವೃದ್ಧಿ ಆದ್ರೆ ಮನೆ ಅಭಿವೃದ್ಧಿ ಆಗ್ತದೆ, ತಮ್ಮ ಒಂದು ಮನೆ ಅಭಿವೃದ್ಧಿ ಐತಂದ್ರೆ ಊರ ಅಭಿವೃದ್ಧಿ ಆಗ್ತದೆ. ಅದಕ್ಕಾಗಿ ಶಾಲೆಯು ಸಮಾಜದ ಕೇಂದ್ರ ಬಿಂದು ಇದ್ದ ಹಾಗೆ ಅದಕ್ಕಾಗಿ ತಾವೆಲ್ಲರೂ ಯಾವ ರೀತಿಯಾಗಿ ನನ್ನನ್ನು ಈ ರೀತಿ ಸಹಕಾರ ಮಾಡಿರಿ, ಅದೇ ರೀತಿ ಸಹಾಯ ಸಹಕಾರವನ್ನು ನೀಡುತ್ತಾ ನೀವು ಮಾಡ್ತೀರಿ ಅಂತಕ್ಕಂಥ ಒಂದು ಆಶಾಭಾವನೆಯಿಂದ ತಮಗೆಲ್ಲರಿಗೂ ವಂದಿಸಿ ಈ ಒಂದು ಭಾವನೆಯನ್ನು ವ್ಯಕ್ತಪಡಿಸಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಮಾಧ್ಯಮ ಮಿತ್ರರಿಗೂ